ಜಯಿಸಿರ್ತಕ್ಕಂಥ ಟೌನ್ HS ನ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಯುಪಿ ಫ್ರೆಂಡ್ಸಿನ ವಿರುದ್ಧವಾಗಿ ವೈಟ್ ಬಾಲ್ ಅಕ್ರಮ ಎಸೆತ. 23ನೇ ವರ್ಷದ ಜಾಮಿಯಾ ಟ್ರೋಫಿ ನಡೀತಾ ಇದೆ. 24 ತಂಡಗಳು ಲೇಕಮ್ ನಾಕ್ಔಟ್ ಮಾದರಿಯಲ್ಲಿ ಆಡ್ತಾ ಇರುವಂತಹ ಈ ಕ್ರಿಕೆಟ್ ಪಂದ್ಯಾಕೂಟ. ಇದರ ಮಧ್ಯೆ ಬಹಳ ಸುತ್ತಮ ರೀತಿಯ ಒಂದು ಹೊಡೆತ, ಮಿಡಾನಿ ಭಾಗದಲ್ಲಿ ಮತ್ತೊಂದು ಓಟಗಳ ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಜಾವೇದ್ ಜಾಕೀರ್ ಎಸೆದಿರುವಂತಹ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಓಟವನ್ನು ದಾಖಲಿಸಿದ್ರು. ಟೌನಿನ 4 ತಂಡಗಳು ಈ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಒಂದೆಡೆ ಟೌನ್ ಬ್ಲೂ ರೀಫಿನ ತಂಡ, ಮತ್ತೊಂದೆಡೆ ಟೌನ್ ಹೆಮ್ಮಾಡಿ, ಇವಾಗ ಟೌನ್ HS. ಜಾಕೀರ್ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ತಟ್ಟಿಮುಟ್ಟಿ ಒಂದು ಓಟಗಳ ಸೇರ್ಪಡೆಯೂ ಕೂಡ ತನ್ನ ಮೊತ್ತ ಇವಾಗ 3 ಓಟಗಳು. ಒಂದು ಹಂತದಲ್ಲಿ ಪಂದ್ಯವನ್ನು ಜಯಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಕಾಡ್ತಾ ಇರುವಂತಹ ಯುಪಿ ಫ್ರೆಂಡ್ಸಿನ ತಂಡ. ಇದರ ಮಧ್ಯೆ ಬಹಳ ಉತ್ತಮ ರೀತಿಯ ಹೊಡೆತ, ಸಮೀರ್ ಕ್ಷೇತ್ರರಕ್ಷಣೆಯನ್ನ ಮಾಡಿದ್ರು. ಬಹಳ ಉತ್ತಮ ರೀತಿಯ ವಾಲಿಬಾಲ್ ಆಟಗಾರ ಕೂಡ ತನ್ನ ಮೂಲಕ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ಅದ್ಯಾವ ರೀತಿಯ ತೀರ್ಪನ್ನ ನೀಡ್ತಾರೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿದೆ. ಬಹಳಷ್ಟೊಂದು ಪೈಪೋಟಿದಾಯಕವಾಗಿರುವಂತಹ ಈ ಡಿಸಿಷನ್ ಅದ್ಯಾವ ರೀತಿಯ ಒಂದು ಹಂತವನ್ನ ಕಾಣುತ್ತೆ ನೋಡಬೇಕಾಗಿದೆ. M9 ಸ್ಪೋರ್ಟ್ಸಿನ ತಂಡ ಈ ಪಂದ್ಯಾಕೂಟ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದೆ. ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಬಿತ್ತರವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ ತನ್ನ ಮೂಲಕ ಔಟ್ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ರೀತಿಯಲ್ಲಿ ಇದು ವಿಶಿಷ್ಟತೆಯ ಹೋದಾರಿ ಆಘಾತ. ಕೆಲವು ಸಮಯ ಸಂದರ್ಭ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲೂ ಬಹಳಷ್ಟೊಂದು ಬದಲಾವಣೆಗಳು ಬರ್ತಾ ಇವೆ. ಪರಿವರ್ತನೆ ಜಗದ ನಿಯಮ. ಮೊದಲ ಹಂತದಲ್ಲಿ ನಸ್ರು ರೀಚ್ ಆಗಿದ್ರು, ಆ ಬಳಿಕ ಸ್ವಲ್ಪ ಮಟ್ಟಿಗೆ ರೀಚ್ ಆಗುವ ಹಂತದಲ್ಲಿ ಎತ್ತರವನ್ನು ಕಂಡಿರ್ತಕ್ಕಂಥವರ ದಾಂಡು ಇಲ್ಲಿ ಜಾಕೀರ್ ರನ್ಔಟ್ ಅನ್ನು ಮಾಡಿದ್ದಾರೆ. ತೃತೀಯ ನೇತ್ರ ಇವಾಗ ಔಟ್ ಅನ್ನುವಂತ ಒಂದು ಸೂಚನೆ ನೀಡ್ತಾ ಇದೆ. ತಂತ್ರಜ್ಞಾನ ಅದ್ಯಾವ ರೀತಿಯ ಒಂದು ಡಿಸಿಷನ್ ಅನ್ನ ನೀಡುತ್ತೆ ಅದೇ ಅಂತಿಮ. ಅಲ್ಲಿ ನಾಯಕ ಬಿಟ್ಟು ಬೇರೆ ಯಾರು ಕೂಡ ಮಾತಾಡುವಂತಿಲ್ಲ, ದಯವಿಟ್ಟು ಗಮನಿಸಿ. ಸರಿ, ಅಲ್ಲಿ ಕ್ಯಾಪ್ಟನ್ ಬಿಟ್ಟು ಬೇರೆ ಯಾರು ಕೂಡ ಒಳಗಡೆ ಬರುವಂತಿಲ್ಲ, ದಯವಿಟ್ಟು ಗಮನಿಸಿ. ಕ್ಯಾಪ್ಟನ್ ಮಾತ್ರ
ಟೌನ್ HS ದಯವಿಟ್ಟು ಗಮನಿಸಿ, ಯಾವುದೇ ರೀತಿಯ ಚರ್ಚೆಗೆ ಅವಕಾಶವಿಲ್ಲ. ನಿರ್ಣಾಯಕರ ತೀರ್ಮಾನ ಬಿಟ್ಟರೆ ಸಂಘಟಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಅಣ್ಣ ಇನ್ನೂ ಕೂಡ ಡಿಸಿಷನ್ ಚೇಂಜ್ ಆಗಿಲ್ಲ, ನೀವು ಗಡಿಬಿಡಿ ಮಾಡಬೇಡಿ. ಸರಿ ಸರಿ ಸರಿ. ಅಣ್ಣ ಪಂದ್ಯವನ್ನು ಮುಂದುವರಿಸಿ. ಅಂಪೈರ್ ಡಿಸಿಷನ್ ಫೈನಲ್ ಆಗಿರುತ್ತೆ, ಯಾರು ಕೂಡ ಚರ್ಚೆಗೆ ಅವಕಾಶ ಮಾಡಿ ಕೊಡಬೇಡಿ. ಇದರ ಮಧ್ಯೆ ಔಟ್, ಹೋದರಿ ಆಘಾತವನ್ನು ಕಾಣ್ತಾ ಇದೆ. ನಸ್ರು ವಿಕೆಟ್ ಪತನ. Wide ball. ಇದರ ಮಧ್ಯೆ ಸುಲಭದ ಕ್ಯಾಚ್ ಅನ್ನು ವಿಕೆಟ್ ಕೀಪರ್ ಫರಾನ್ ಚಿಕ್ಕಮಗಳೂರು ಕೈ ಚೆಲ್ಲಿದ್ರು. ಹೊರ ಜಿಲ್ಲೆಯ ಆಟಗಾರ ಇವಾಗ ಯುಪಿ ಫ್ರೆಂಡ್ಸಿನ ಪರವಾಗಿ ಆಡ್ತಾ ಇದ್ದಾರೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಯುಪಿ ಫ್ರೆಂಡ್ಸಿನ ತಂಡ. ಮೊದಲ ಓವರ್ನಲ್ಲಿ ಕೇವಲ 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಜಾಕೀರ್, ಎರಡನೇ ಓವರ್ಗಾಗಿ ಶೋಯೂಬ್. ಜಾಮಿಯಾ ಟ್ರೋಫಿ ನಡೀತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡು. ಇದರ ಮಧ್ಯೆ ಶಾನಿಗೆ ಎಸೆದಿರುವಂತಹ ಚೆಂಡು ತಟ್ಟಿಮುಟ್ಟಿ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 5 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ಯುಪಿ ಫ್ರೆಂಡ್ಸಿನ ತಂಡ ಎದುರಾಳಿ ತಂಡದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಹೆಮಾಡಿ ಪರಿಸರವನ್ನು ಕಂಡಿರ್ತಕ್ಕಂಥ ಬಹಳಷ್ಟು ಒಂದು ಉತ್ತಮ ರೀತಿಯ ತಂಡ ಕೂಡ ಟೌನ್ ಹೆಮಾಡಿ. ಇಲ್ಲಿ ಟೌನ್
HS ರೂಪದಲ್ಲಿ ಆಡ್ತಾ ಇರುವಂತಹ ತಂಡ. ಇದರ ಮಧ್ಯೆ ಅನ್ನು ಬೌಂಡರಿಯನ್ನ ದಾಖಲಿಸಿದ್ದಾರೆ. ಹಗಲು ರಾತ್ರಿಯ 3 ದಿನಗಳ ಕಾಲದ ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಅಮೀರ್ ಸುಹೇಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಶಾನ್ ನಾಜೀಶ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ 23ನೇ ಬಾರಿಯ ದಾಂಡು ಚೆಂಡಿನ ಸಮರ. ಮತ್ತೆ ಶಯೂಬ್ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕವಾಗಿ ಒಂದು ಓಟುಗಳ ಹೆಚ್ಚುವರಿ. ತಂಡದ ಮೊತ್ತ 10. 2ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಶಯೂಬ್ ಪೂರ್ಣಾಂತರವಾಗಿ ಬಂದಿರುವಂತಹ ಚೆಂಡು ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಇದರ ಮಧ್ಯೆ ಒಂದು ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 11 ಓಟಗಳು. ಮೊದಲ ಹೋದ್ದರೆಯನ್ನು ಕಳೆದುಕೊಂಡಿರ್ತಕ್ಕಂಥ ಟೌನ್ HS ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ. ಇದರ ಮಧ್ಯೆ ಹೋದ್ದರಿ ಆಘಾತ ಅನ್ನು ಸುಲಭದ ಕ್ಯಾಚ್ ಅನ್ನು ಮಿಡ್ ಆಫ್ ವಿಭಾಗದಲ್ಲಿ ನೀಡಿದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಹೋದ್ದರಿಯನ್ನು ಕಳೆದುಕೊಳ್ತಾ ಇದೆ ಟೌನ್ HS. ಅಣ್ಣ ವಾಟರ್ ಬಾಟ್ಲಿ ತಂದುಕೊಡಿ. ಫಸ್ಟ್ ಏಡ್ ಕಿಟ್ ತಗೊಂಡೋಗಿ ಸುಹೇಲ್. ಮತ್ತೆ ಶಯೂಬ್ ನಬೀಲಿಗೆ ಎಸೆದಿರುವಂತಹ ಚೆಂಡು ಸ್ವೀಪ್ ಶಾಟ್ ಹೊಡೆತಕ್ಕೆ ಮುಂದೆ ಹೋದ್ರು. ನಗೆತವನ್ನ ಕಾಣ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಇವಾಗ 2 ಓವರ್ಗಳ ಮುಕ್ತಾಯದ ಬಳಿಕ 11ಕ್ಕೆ 1, 11ಕ್ಕೆ 2 ಟೌನ್ HS ತಂಡ. ಜಾಕೀರ್ ಬಹಳಷ್ಟು ಉತ್ತಮ ರೀತಿಯ ಎಸೆತ. ನಗೆತವನ್ನ ಕಾಣ್ತಾ ಇದೆ. ರೈಸಿಂಗ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್ ಸೇರ್ಪಡೆ. ಉತ್ತಮ ರೀತಿಯ ಲೆಗ್ ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ದಾರೆ. ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 12 ಓಟಗಳು. ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾ ಇರುವಂತಹ ಜಾಮಿಯಾ ಟ್ರೋಫಿಗಾಗಿ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಸತತವಾಗಿ 23ನೇ ವರ್ಷದ ಈ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ನಡೀತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡ್ರು. ಮತ್ತೆ ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ
ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ ಚುರುಕಿನ ಓಟವನ್ನು ದಾಖಲಿಸಿದ್ದಾರೆ. ತಂಡದ ಮೊತ್ತ ಇವಾಗ 17 ಓಟಗಳು, 17. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 3ನೇ ಓವರ್ನಲ್ಲಿ ಜಾಕೀರ್ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಯುಪಿ ಫ್ರೆಂಡ್ಸಿನ ಪ್ರಮುಖ ಆಟಗಾರ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಬಹಳ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ. 1 ಓಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 19, ಯುಪಿ 18 ಓಟಗಳು. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಎಸೆತಕ್ಕಾಗಿ ಜಾಕೀರ್. ನಬೀಲ್ ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತ ಬರ್ತಾ ಇಲ್ಲ. ಕೆಲವು ಮಂದಿ ಆಟಗಾರರು ಬಹಳಷ್ಟು ಸಮಯದ ಬಳಿಕ ಈ ರೀತಿಯ ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ ಹಿನ್ನೆಲೆವೇ ಆ ಆಟಗಾರರಿಗೆ ಒಂದು ರೀತಿಯ ಲಯದ ಸಮಸ್ಯೆ ಅನ್ನುವಂಥದ್ದು ಯಶಸ್ಸನ್ನು ನೀಡ್ತಾ ಇಲ್ಲ. ಆ ನಿಟ್ಟಲ್ಲಿ ಇವಾಗ ಮುಕ್ತಾಯದ 3 ಓವರ್ಗಳು, ತಂಡದ ಮೊತ್ತ 19 ಓಟಗಳು. ತಂಡದ ಮೊತ್ತ 23. 4ನೇ ಓವರ್ ಚಾಲ್ತಿಯಲ್ಲಿ 23 ಓಟವನ್ನು ದಾಖಲಿಸ್ತಾ ಇರುವಂತಹ ಟೌನ್ ಎಚ್ಎಸ್ಸಿನ ತಂಡ. ಮತ್ತೆ ಶಯೂಬ್ 3ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಸ್ವೀಪ್ ಶಾಟ್ ಹೊಡೆತ ಬೌಂಡ್ರಿ. 27 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತದಲ್ಲಿ ಓಟುಗಳು ಬರ್ತಾ ಇದೆ. 4ನೇ ಬಾರಿ ಶಯೂಬ್. ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. 1 ಓಟುಗಳ ಸೇರ್ಪಡೆ ಆಗ್ತಾ ಇದೆ. 28-28. ಲಾಸ್ಟು ಮಾಡುವಂತ ಅವಕಾಶ. ಇದರ ಮಧ್ಯೆ ರನ್ಔಟ್. ತಂಡ ಮೊತ್ತ 32 ಓಟಗಳು, 32.
ಬಹಳ ಶತಮ ರೀತಿಯ ಹೊಡೆತ ನಯಾಸ್ ಕೋಟೇಶ್ವರ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಮೊದಲ ಹಂತದಲ್ಲಿ ಒಂದು ರೀತಿಯ ಮಂದಗತಿಯ ಆರಂಭವನ್ನ ದಾಖಲಿಸಿರ್ತಕ್ಕಂಥ ಟೌನ್ HS ತಂಡ ಇವಾಗ ಓಟಗಳನ್ನು ದಾಖಲಿಸ್ತಾ ಇದೆ. ತನ್ನ ಮೊತ್ತ 36. ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ ಜಾಕೀರ್ ಕ್ಷೇತ್ರರಕ್ಷಕ. ಒಂದು ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. 37-37. ಬಹಳ ಉತ್ತಮ ರೀತಿಯ ಹೊಡೆತ ಸ್ಕಾರ್ಲೆಕ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ. ಇದರ ಮಧ್ಯೆ ಮತ್ತೆ ಕ್ಷೇತ್ರರಕ್ಷಣೆ ವೈಫಲ್ಯ, ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ 44 ಓಟಗಳು. 45-45. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಮತ್ತೆ ಸಯೀದ್ ಬಹಳ ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡ್ರಿ. ಹ್ಯಾಟ್ರಿಕ್ ಬೌಂಡರಿಯನ್ನ ಶಾನ್ ದಾಖಲಿಸಿದ್ರು. ಎಕ್ಸ್ಟ್ರೀಮ್ ಮೊಬೈಲ್ ಕೊಡ ಮಾಡ್ತಾ ಇರುವಂತ ಬ್ಲೂಟೂತ್ ನೆಕ್ ಬ್ಯಾಂಡ್ ಇವಾಗ ಶಾನ್ ಪಾಲಾಗ್ತಾ ಇದೆ. ಐದು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 49. ಮತ್ತೆ ಫರಾನ್. ಚಿಕ್ಕಮಗಳೂರು ಪರಿಸರದ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ಫರಾನ್ ಚಿಕ್ಕಮಗಳೂರು. ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಫರಾನ್ ಬಹಳಷ್ಟು ಸಮಯಗಳ ಬಳಿಕ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ.
ಅಂಪೈರ್ ಏನಿದು? ಬ್ಯಾಟ್ ತಾಗ್ಲಿಲ್ಲ. ಸರಿ, ವೈಡ್ ಬಾಲ್. ಅನಿಲ್ ಕಾರ್ಯ ಮತ್ತು ಸುಭಾಸ ಈ ಪಂದ್ಯದ ನಿರ್ಣಾಯಕರು. ಮತ್ತೊಂದೆಡೆ ರಂಜು, ಫರಾನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ವೈಡ್ ಬಾಲ್. 51 ಅರ್ಧ ಶತಕ ಪೂರೈಸಿ ಮುಂದೆ ಹೋಗ್ತಾ ಇರುವಂತ ಟೌನ್ ಎಚ್ಎಸ್ಸಿನ ತಂಡ. ನೆಗೆತವನ್ನ ಕಂಡಿರುವಂತಹ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಇಮ್ರಾನ್ ಹೆಮ್ಮಾಡಿ ಅವರ ನಾಯಕತ್ವದ ಟೌನ್ ಎಚ್ಎಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಇದರ ಮಧ್ಯೆ ಶಾನ್ ಔಟ್. ಫರಾನ್ ಔಟರ್ ಟಚ್ ಆಗಿತ್ತು. ಒಂದು ಓಟುಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ ಮುಂದುವರಿಕೆಯನ್ನು ಪಡ್ಕೊಂಡು 52 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಹಂತದ 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್. ಕೊನೆಯ ಓವರ್ನಲ್ಲಿ ಫರಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡಿದ್ದಾರೆ. ಈ ಬಾರಿ ಲೆಫ್ಟಿ ಆಟಗಾರನ ಹೊಡೆತ ಒಂದು ಓಟವನ್ನು ತಂದು ಕೊಡ್ತಾ ಇದೆ. ಈ ರೀತಿಯ 30 ಮತ್ತು 40 ಪಂದ್ಯಾಕೂಟದಲ್ಲಿ ಕ್ಷೇತ್ರರಕ್ಷಣೆಯೇ ಒಂದು ಹಂತದ ಯಶಸ್ಸನ್ನು ಕ್ಷೇತ್ರರಕ್ಷಣೆಯ ತಂಡಕ್ಕೆ ನೀಡುತ್ತೆ. ಆ ನಿಟ್ಟಲ್ಲಿ ಮತ್ತೆ ಕೊನೆಯ ಬಾರಿಗೆ ಫರಾನ್ ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಸಕ್ಲೇನ್ ಇಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಬೆಂಗಳೂರು ಮೂಲದ ಮತ್ತೋರ್ವ ಯುವ ಆಟಗಾರ ಸಕ್ಲೇನ್ ಅಂತಿಮ ಚೆಂಡಲ್ಲಿ ಬೌಂಡರಿ ದಾಖಲಿಸಿದ್ರು. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 58, ಟಾರ್ಗೆಟ್ 58. ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತಹ ಅನಾಸ್ ಕಂಡ್ಲೂರ್. ಹಂತದಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಬಿಲಾಲ್ ಮಣಿಪುರ. ಮೊದಲ ಚೆಂಡು ರನ್ಔಟ್ ಮುಖಾಂತರವಾಗಿ ಆಘಾತವನ್ನ ಕಾಣ್ತಾ ಇದೆ.
ಮತ್ತೆ ಸಕ್ಲೈನ್ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. 58ರ ಒಂದು ಟಾರ್ಗೆಟ್ ಸಂಖ್ಯೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂಟಿ ಓಟದ ಮುಖಾಂತರವಾಗಿ ತನ್ನದ ಮೊತ್ತ ಇವಾಗ ಒಂದು ಓಟವನ್ನು ದಾಖಲಿಸ್ತಾ ಇದೆ. ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿದ್ರು ಸಕ್ಲೈನ್. ಬಹಳ ಚಂದ ಅನುಭವದ ಎಸೆತಗಾರ ಕೂಡ. ಸಕ್ಲೈನ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಎರಡನೇ ಓವರ್ಗಾಗಿ ಮತ್ತೋರ್ವ ಅನುಭವಿ ಆಟಗಾರ ನಸ್ರು, ಬೆಂಗಳೂರು ಮೂಲದ ಮತ್ತೋರ್ವ ಅನುಭವಿ ಆಟಗಾರ. ಎರಡನೇ ಓವರ್ಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 5 ಓಟಗಳು. ಈ ಋತುವಿನಲ್ಲಿ ಬ್ರಹ್ಮಾವರದ ಪರಿಸರದಲ್ಲಿ ಜಾಮಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಯಶಸ್ವಿ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡಿದ್ರು. ಆ ಟೂರ್ನಮೆಂಟ್ ಕೂಡ ಬಹಳ ಚಂದ ಉತ್ತಮ ರೀತಿಯಾಗಿರುವಂತ ಯಶಸ್ವಿ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡಿರುವಂತಹ ಒಂದು ಸಂಸ್ಥೆ ಕೂಡ ಜಾಮಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಮತ್ತು ನಮ್ಮ ನಾಡು ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಯಶಸ್ವಿ ಟೂರ್ನಮೆಂಟ್ ಮುಕ್ತಾಯವನ್ನ ಕಂಡಿದೆ. ಈ ಬಾರಿ ಸಗದ ಚೆಂಡು ಅಲ್ಲಿ ತೃತೀಯ ನೇತ್ರ ಯಾವ ರೀತಿಯ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅದೇ ರೀತಿ ಈ ಪಂದ್ಯಾಟದಲ್ಲಿ ಕೇವಲ ಈ ಪಂದ್ಯಾಟದಲ್ಲಿ 5 ಬೌಂಡರಿಯನ್ನು ದಾಖಲಿಸುವಂತಹ ಆಟಗಾರರಿಗೆ 5 ಚೆಂಡಿಗೆ 5 ಬೌಂಡರಿಯನ್ನು ದಾಖಲಿಸಿದ್ರೆ ಶೆಟ್ಸ್ ಬ್ರಹ್ಮಾವರ ಅಫ್ತಾಬ್ ಇವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಇರುತ್ತೆ. ಹಾಗೆ ನಮ್ಮೊಂದಿಗೆ ಪಾರ್ತಿಕಟ್ಟೆ ಮುನೀರ್ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರು ಸ್ಟೇಜಿಗೆ ಬರಬೇಕಾಗಿ ವಿನಂತಿ.
ಸಾನ್ ಅವರು ನಿಮಗೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಸ್ಟೇಜಿಗೆ ಬರಬೇಕು. ಮುನೀರ್ ಅವರನ್ನು ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತ ಅಮೀರ್ ಸುಹೇಲ್. ಇವಾಗ ನಾವು ಥರ್ಡ್ ಅಂಪೈರ್ ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅದ್ಯಾವ ರೀತಿಯ ತೀರ್ಪು ರವಾನೆಯನ್ನ ಕಾಡುತ್ತೆ ಎಂಬುದನ್ನು ನೋಡಬೇಕಾಗಿದೆ. ತೀರಾ ಕ್ಲೋಸ್ ಆಗಿರುವಂತಹ ಡಿಸಿಷನ್ ಆಗೋದ್ರಿಂದ ಇತ್ತೀಚಿನ ದಿವಸದಲ್ಲಿ ಒಂದು ತೃತೀಯ ನೇತ್ರ ಇರೋದ್ರಿಂದ ತೀರ್ಪುಗಾರರಿಗೆ ಒಂದು ಸುಲಭದಾಯಕವಾಗಿರುವಂತಹ ಫಲಿತಾಂಶ ನೀಡುವಂತ ಲೆಕ್ಕಾಚಾರವನ್ನ ಮಾಡುತ್ತೆ. ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಮತ್ತೆ ನಸ್ರು ಮೂರನೆಯ ಚೆಂಡಿಗಾಗಿ ಶಯೂಬ್ ಹೊಸದಾಟಿಗರ ಸೇರ್ಪಡೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ನಸ್ರು. ಮುಸ್ಲಿಂ ಸಮುದಾಯ ಬಾಂಧವರಿಗೆ ಒಂದು ಯಶಸ್ವಿಯ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯ ನಡೀತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಗೋಟ್ ರಕ್ಷಣೆ ನಬೀಲ್ ಮುಖಾಂತರವಾಗಿ ಕಾಣ್ತಾ ಇದೆ. ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಎರಡನೇ ಓವರ್ ಮುಕ್ತಾಯಕ್ಕಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 11 ಓಟವನ್ನು ದಾಖಲಿಸ್ತಾ ಇದೆ. ಎರಡು ಪ್ರಾಮುಖ್ಯತೆ ಹುದ್ದರಿ ಆಘಾತದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಯುಪಿ ಫ್ರೆಂಡ್ಸ್. ಹಾಗೆ ನಮ್ಮೊಂದಿಗೆ ಬಿರಿಯಾನಿ ಪಾಯಿಂಟ್ನ ಮಾಲಕರಾದಂತಹ ಮನ್ಸೂರ್ ಅವರು ಇದ್ದಾರೆ. ದಯವಿಟ್ಟು ಸ್ಟೇಜಿಗೆ ಬರಬೇಕು. ಮನ್ಸೂರ್ ಅವರೇ ದಯವಿಟ್ಟು ಸ್ಟೇಜಿಗೆ ಬನ್ನಿ. ಮತ್ತೆ ಶಾನ್ವಾಜ್ ಅವರು ಕೂಡ ಬರಬೇಕು ಸ್ಟೇಜಿಗೆ. ಮತ್ತೆ ಸಕ್ಲೇನ ಪರಿಚಯವನ್ನ ಮಾಡ್ತಾ ಇರುವಂತ ಟೌನ್ ಎಚ್ಎಸ್. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯಾಗಿರುವಂತ ವೇಗದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ತರದ ಮೊತ್ತ 11 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ ವೈಡ್ ಬಾಲ್ ಅಕ್ರಮ ಎಸೆತ. ಎಷ್ಟು ಓಟಗಳಿಗೆ ಅವಕಾಶವನ್ನ ಮಾಡ್ತಾ ಇರುವಂತ ಸಕ್ಲೈನ್. ಮತ್ತೆ ಸಕ್ಲೈನ್ ಈ ಬಾರಿ ಸ್ಲೋವರ್ ಎಸೆತಕ್ಕೆ ಅವಕಾಶವನ್ನ ಮಾಡಿದ್ರು. ತೀರಾ ಕ್ಲೋಸ್ ಆಗಿರುವಂತ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ಮೂಲಕ ಮೂರನೇ ಹೋದರೆ ಆಘಾತವನ್ನ ಕಾಣ್ತಾ ಇರುವಂತ ಯುಪಿ ಫ್ರೆಂಡ್ಸ್. ಅಲ್ಲಿ ದಿನದ ಮುಂದಿನ ಪಂದ್ಯಾಟ ಆಡುವಂತ ತಂಡಗಳು ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿ ಆಗಿರುವಂತೆ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಸೇರ್ಪಡೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಮೂರನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಸಗದ ಚೆಂಡು ಮತ್ತೆ ರನ್ಔಟ್ ಮುಖಾಂತರವಾಗಿ ಆಘಾತವನ್ನ ಕಾಣ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಫ್ರೆಂಡ್ಸ್ ಹೆಮ್ಮಾಡಿ ಹಾಗೂ ಜಾಲಿ ಮೂಡ್ಗೋಪಾಡಿ ಎರಡೂ ತಂಡದ ನಾಯಕರು ಆದಷ್ಟು ಬೇಗ
ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಹಾಗೂ AF ಹೊಸನಗರ ತಂಡದ ಮೊತ್ತ 16. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 3. ತಂಡದ ಮೊತ್ತ 16 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇರುವಂತ ಸಕ್ಲೈನ್ ಒಂದು ಹಂತದಲ್ಲಿ ಬಹಳಷ್ಟು ಜನಪ್ರಿಯತೆ ದಾಖಲಿಸ್ತಾ ಇರುವಂತಹ ಒಂದು ತಂಡ ಕೂಡ ಮೈಟಿ ಬೆಂಗಳೂರಿನ ಅನುಭವಿ ಎಸೆತಗಾರ ಕೂಡ ಸಕ್ಲೈನ್. ಇವಾಗ ಮತ್ತೋರ್ವ ಎಸೆತಗಾರ ಫ್ರೆಂಡ್ಸ್ ಬೆಂಗಳೂರಿನ ಆಪತ್ಕಾಲದ ಬಂಟ ನಸ್ರು ಇವಾಗ ಈ ಟೂರ್ನಮೆಂಟ್ ಅಲ್ಲಿ ಟೌನ್ HS ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 4ನೇ ಓವರ್ಗಾಗಿ ನಸ್ರುನ ಪರಿಚಯವನ್ನ ಮಾಡ್ತಾ ಇದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ವಿಶಿಷ್ಟತೆ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಂಡದ ಮೊತ್ತ 20 ಓಟಗಳು. ಅಜ್ಜು ಈ ಬಾರಿ ಸಗದ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸು ಮಾತ್ರ ದಾಖಲಾತಿಯನ್ನ ಕಾಣ್ತಾ ಇಲ್ಲ. ಕೇವಲ ಚುಕ್ಕೆ ಎಸೆತ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 40 ಗಜಗಳ ಪಂದ್ಯಾಟದಲ್ಲಿ ಕ್ಷೇತ್ರ ರಕ್ಷಣೆ ಒಂದಷ್ಟು ಯಶಸ್ವಿಯಾಗಿ ಕಂಡ್ರೆ ಮಾತ್ರ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನ ಕಾಣುತ್ತೆ. ಆ ನಿಟ್ಟಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. ಅಫ್ರಾನ್ ಫರಾನ್ ಅವರು ಹ್ಯಾಟ್ರಿಕ್ ಬೌಂಡ್ರಿ ಹೊಡೆದರೆ ಶಹೀಬ್ ಅವರಿಂದ 2000 ಘೋಷಣೆ. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ಶಾನ್. ಕೊನೆಯ ಕ್ಷಣದಲ್ಲಿ ಕಣ್ಣು ಮುಚ್ಚಿ ರೆಪ್ಪೆಯ ಮುಚ್ಚೋಕ್ಕಿಂತ ಮೊದಲೇ ಚೆಂಡು ಅದು ಹೋಗ್ತಾ ಇದೆ. ನೇರ ಗುರಿ ಮಾತ್ರ ಬರ್ತಾ ಇಲ್ಲ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. 4ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 4ನೇ ಓವರ್ಗೆ ತಂಡದ ಮೊತ್ತ 29 ಓಟಗಳು. ಹನ್ನೆರಡು ಚೆಂಡು ಜಾಕಾಗಿ 29 ಓಟಗಳು ಬರಬೇಕಾಗಿದೆ. 12ಕ್ಕೆ 29. 58ರ ಒಂದು ಟಾರ್ಗೆಟ್. ಇವಾಗ ಜಯಕ್ಕಾಗಿ 12 ಚೆಂಡು 29 ಓಟಗಳು ಬರಬೇಕಾಗಿದೆ. ಮೊದಲ ಪಂದ್ಯದಲ್ಲಿ ಕೈಯಲ್ಲಿದ್ದ ಪಂದ್ಯ ಕೈ ಜಾರಿ ಹೋಗಿರುವಂತ ತಂಡ ಕೂಡ UP ಫ್ರೆಂಡ್ಸ್. ಇವಾಗ ಪ್ರಾಮುಖ್ಯತೆ ಗೆಲ್ಲಲೇಬೇಕಾಗಿರುವಂತ ಪಂದ್ಯ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ಮತ್ತೆ 4 ಓಟದ ಹೆಚ್ಚುವರಿ. ತಂಡದ ಮೊತ್ತ 33.
37 4 ಚೆಂಡು ಲಾಸ್ಟ್. ಹ್ಯಾಟ್ರಿಕ್ ಬೌಂಡ್ರಿ. ತರದ ಮೊತ್ತ 41. ಒಂಬತ್ತು ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 9ಕ್ಕೆ 17. ಆರಕ್ಕೆ 16. 6 ಚೆಂಡು ಜಯಕ್ಕಾಗಿ 16 ಓಟಗಳು ಬೇಕಾಗಿದೆ. ಐದು ಚೆಂಡು ಜಯಕ್ಕಾಗಿ 16 ಓಟಗಳು ಬೇಕಾಗಿದೆ. ದೂರದ ಮುಂಬೈಯಿಂದ ಪಂದ್ಯಾಟಕ್ಕೆ ಆಗಮಿಸಿರುವ ಸುಲೈ ಕೋಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ 5 ಚೆಂಡು ಜಯಕ್ಕಾಗಿ 14 ಓಟಗಳು ಬೇಕಾಗಿದೆ. 5ಕ್ಕೆ 14.